ದಲಿತ ವಿರೋಧಿ ಆಗಿಲ್ಲ. ಹೇಗೆ ಇವಾಗ ಬಲಗೈ ಸಮುದಾಯಕ್ಕೆ ಎಡಗೈ ಸಮುದಾಯದವರು ಅಡ್ಗಾಲ್ ಹಾಕಿದ್ರು ನಾವು. ನಿಜ, ಅದು ಗೊತ್ತೇ ವಿಚಾರಣೆ. ಇವತ್ತಿನ ಕಳೆದ 2 ಚುನಾವಣೆಗಳು ಕೂಡ ಎಡಗೈ ಸಮುದಾಯದ KH ವೀರಪ್ಪನವರ ಎಲ್ಲ ಸಹಪಾಠಿಗಳಲ್ಲಿ ನಮಗ್ ಮಾಡ್ಲಿಲ್ಲ, JDS ಮಾಡಿದ್ರು. ಅದು ಹೊಸ ವಿಚಾರ ಅಲ್ವೇ ಅಲ್ಲ. ಪ್ರತಿ ಬಾರಿ ಕೂಡ ಅವ್ರು ಗೆಲ್ಬೇಕು, ಅವ್ರ ಮಗಳು ಗೆಲ್ಬೇಕು, ಅವ್ರಿಗೆ ಬಲಗೈ ಸಮಯದ ಓಟ್ ತಗೊಂಡು ಗೆಲ್ಬೇಕು, ಅಲ್ಲಿ ಹೋಗಿ ನಮ್ ಲೆಫ್ಟ್ ಕೋಟ ಅಂತ ಚಲಾಯಿಸ್ಬೇಕು. ಇದರ ಅಜೆಂಡಾ. ನಾವು ಕೂಡ ಅವರಿಗೆ ಮತ ಹಾಕ್ತೀವಿ, ಗೆಲ್ಲಿಸ್ತೀವಿ. ನಮ್ಮಲ್ಲಿ ಕಳೆದ 25 ವರ್ಷಗಳ ಕಾಲ ನಾವು ಲೆಫ್ಟ್ ರೈಟ್ ಅಂತ ನೋಡಿಲ್ಲ. ಇದು ಎರಡು ಒಂದಂತೆ ನಾವು ಸ್ಟ್ರೈಟ್ ಆಗಿ ಹೋಗ್ತಾ ಇದ್ವಿ. ಆ ಲೆಫ್ಟ್ ಊಟಕ್ಕಿದ್ದೀವ್ರಿ ಅಲ್ಲ ಸಾಹೇಬ್ರಿ ಅಲ್ವಾ? ಹಂಗಾಗಿ ನಾನ್ ಮಾಡಿದ್ರು ಆ ತಪ್ಪನ್ನು ಅನುಭವಿಸ್ತೀನಿ, ಅವ್ರು ಮಾಡೋದು ಅನುಭವಿಸ್ತಾರೆ. ಯಾರ್ಯಾರು ಮಾಡಿದರೆ ಆ ಪ್ರತಿಫಲ ಇವತ್ತು ನಾವು ಚೆನ್ನಾಗಿರ್ಬೋದು, ಒಂದ್ ದಿವಸ ಖಂಡಿತ ಅನುಭವಿಸ್ತಾರೆ ಮಾತನ್ನ ಹೇಳ್ತಾರೆ. ಸಂದರ್ಭದಲ್ಲಿ ನಿರ್ಧಾರ ಇನ್ನೇನಿರುತ್ತೆ ನೋಡಿ, ನಮಗೆ ಸ್ವಂತಕ್ಕೆ ನನಗಾಗ್ಲಿ, ನಂಜೇಗೌಡರಿಗಾಗ್ಲಿ, ಕೊತ್ತೂರು ಮಂಜುಗಾಗ್ಲಿ, ಅನಿಲ್ ಕುಮಾರ್ಗಾಗ್ಲಿ, ನಜೀರ್ ಅಹಮದ್ ಆಗ್ಲಿ, ಸುಬ್ಬಾರೆಡ್ಡಿ ಅವ್ರಿಗಾಗ್ಲಿ ಊಟಕ್ಕೆ ಕಾಸಿಗೆ ಬೇಕು ಅಂತ ರಾಜಕಾರಣ ಮಾಡ್ತಾ ಇಲ್ಲ. ನಮ್ಗೆಲ್ಲರೂ ಕೂಡ ಒಂದು ಡ್ರೀಮ್ ಇದೆ, ನನ್ನದು ನನ್ನ ಮನೆ ನನ್ನ ಜಿಲ್ಲೆ ಅಂತ. ಆ ಜಿಲ್ಲೆಗೆ ನಮಗೆ ಅವಕಾಶ ಕೊಟ್ಟಾಗ, ನಮ್ಮ ಜಿಲ್ಲೆಯವರಿಗೆ ಅವಕಾಶ ಕೊಟ್ಟಾಗ ನಾವು ಇದೆಲ್ಲ ಮಾಡಿ ತೋರಿಸ್ಬೋದು ಅಂತ ಪ್ರಯತ್ನ ಮಾಡ್ತೀವಿ. ಆಯಾಸ ಇಟ್ಕೊಂಡಿದ್ದವರು ನೀವು ಆಯಾಸಿಗೆ ಮಣ್ಣೆಚ್ಬಿಟ್ರಿ. ಕಳೆದ ಬಾರಿಯೂ ಕೊಡ್ಲಿಲ್ಲ. ಕಳೆದ ಬಾರಿ ಇದ್ದಂತ ಗೌರವಾಯುತ ಸುರೇಶ್ ಅವರು ಹಾರ್ಟ್ ಕೊಡ್ಲು ಲೆಕ್ಕಕ್ಕಿಲ್ಲ, ಅಷ್ಟಕ್ಕೆ ಸೀಮಿತ ಆಗ್ಬಿಟ್ರು. ಅವರು ಬಂದಾಗ ಎಲ್ಲ ಒಂದೊಂದು ತಾಲೂಕಿಗೆ ಪುರುಷರು ಗ್ರಾಂಟ್ ಕೊಡ್ತಿದ್ ಬರೆಸ್ಬಿಟ್ರು, 100 ರೂಪಾಯಿ ಕೊಡ್ಲಿಲ್ಲ. ಇಷ್ಟೇ ಅಲ್ಲ ಮನೆ ಬರ ಇಲ್ಲ ಉಸ್ತುವಾರಿ ಅಂತೇಳಿ ನಾವು ಕೂಡ ಯಾರು ಬಾಯಿ ಬಿಚ್ಚಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಬಹಳ ಹತ್ರದಲ್ಲಿದ್ರು, ಅದಕ್ಕೋಸ್ಕರ ಯಾರು ಅವ್ರು ಕೇಳ್ತಾ ಇರ್ಲಿಲ್ಲ. ಇದು ಆಗ್ಬಾರ್ದು, ಜಿಲ್ಲೆಯವರೇ ಆದ್ರೆ ಜಿಲ್ಲೆ ಅಭಿವೃದ್ಧಿ ಸಹಕಾರಿಯಾಗುತ್ತೆ ಅಂತ ಬಯಸಿದ್ವಿ. ಅದೇ ಹಾಕಿಲ್ಲ. ಇನ್ನೇನು ನಮ್ಮನ್ನು ಸಮಾಧಾನ ಮಾಡ್ತಿದ್ ನೀವು ನಮ್ಮನ್ನು ಸಮಾಧಾನ ಮಾಡ್ಬೋದು, ಜನರ ಸಮಾಧಾನ ಮಾಡಿ ಆಗೋದಿಲ್ಲ. ವಿಶೇಷವಾಗಿ ಇವತ್ತು ನೀವು ಪತ್ರಕರ್ತ ಹೇಳಿ ಜನ ರೊಚ್ಚಿಗೆದ್ದಿದ್ದಾರೆ, ಇದ್ದಿಲ್ವಾ? ಇಟ್ಟಿದ್ದಾರೆ. ಒಂದ್ ಸಮುದಾಯ ಅಲ್ಲ, ಎಲ್ಲಾ ಸಮುದಾಯದವರು ಕೂಡ ನಮಗೆ ಈ ಮೋಸ ಮಾಡಿದ್ರು, ನಮ್ಮ ಜಿಲ್ಲೆಯವನ್ನ ಹೆಸರನ್ನು ಮಾಡ್ಲಿಲ್ಲ ಅನ್ನೋ ಎಲ್ಲರಿಗೂ ಇದ್ದೇ ಇದೆ. ಇದು ಯಾವ ರೀತಿ ಸ್ಪಾಟ್ಗಳು ಹೇಳಕ್ಕಾಗಲ್ಲ, ಕಾದ್ ನೋಡೋಣ. ಡೆಲ್ಲಿಯಲ್ಲಿ ಕೂಡ ಕೆಲವು ಹೋಗಿರ್ತಕ್ಕಂಥ ಮಹಾಭಾವ ಕಾರಣದ ಕೈಗಳು, ಇನ್ನೊಂದು ಕಡೆ ಎಲ್ಲೋ ಬೇರೆ ಬೇರೆ ವ್ಯವಹಾರಗಳಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದು ನಾನು ಸ್ಪಷ್ಟವಾಗಿ ನನ್ನ ಯಾರ ಮೇಲೆ ದೂರ್ಲಿಕ್ಕೆ ಹೋಗೋದಿಲ್ಲ. ನನಗೆ ಯಾರು ನಂಬಿದ್ದೀನೋ ಅವರೇ ಮೋಸ ಮಾಡಿದ್ರು ಅಂತ ಭಾವಿಸ್ತೇನೆ. ಯಾರು ನಂಬಿದ್ರಿ ಸರ್? ಇದೆಲ್ಲ ಬೇಡ ಸರ್. ಇವಾಗ ಈ ಒಂದು ವಿಚಾರದಲ್ಲಿ ಸಂದೇಶ ಏನ್ ಹೋಗ್ತಾ ಇದೆ ಅಂದ್ರೆ, ದಲಿತ ಸೂಕ್ತ ತಗೊಳ್ತೇವೆ. ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ